ನೋಡಿ, ನಿಮಗೆ ತುಂಬ ಜನ ಹೇಳ್ತಾರೆ ಆತ್ಮ ಅಂದರೆ ಇಲ್ಲಿರುತ್ತೆ, ಆತ್ಮ ಅಂದರೆ ಅದೊಂದು ಬೆಳಕು ಅಂತ ಹೇಳಿ. ಆದರೆ ಅದ್ರ ಬಗ್ಗೆ ಅದರ ಒಂದು ಆಕಾರ ಹೀಗಿರುತ್ತೆ, ಆತ್ಮದ ಗುಣಗಳು ಇವು ಅಂತ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಮಗೆ ಯಾರು ಹೇಳೋದಿಲ್ಲ. ಅದು ಯಾರಿಗೂ ಗೊತ್ತಾಗೋದೂ ಇಲ್ಲ. ಅದ್ರ ಬಗ್ಗೆ ಬೇರೆ ಬೇರೆ ಕಲ್ಪನೆಗಳಿದ್ದಾವೆ. ಹಾಗಾದರೆ ನೋಡಿ, ಇವಾಗ ದೇಹ ಶುದ್ಧವಾಗಿ ಇಟ್ಕೋಬೇಕು ಅಂತಂದರೆ ನಾವು ದೇಹನ ಶುದ್ಧವಾಗಿ ಇಟ್ಕೋಬೋದು. ಅಕಸ್ಮಾತ್ ನಮಗೆ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಅಂದರೆ ನಾವು ಅದನ್ನು ಬಿಟ್ಟರೆ ಅಲ್ಲಿನ ನಮ್ಮ ದೇಹ ಅಶುದ್ಧವಾಗಿರುತ್ತೆ. ಆತ್ಮನ ಹೇಗೆ ನಾವು ಶುದ್ಧವಾಗಿ ಇಟ್ಕೊಳ್ಳೋದು? ನೋಡಿ, ನಾವು ಏನು ಕರ್ಮ ಮಾಡ್ತೀವಲ್ವ, ಒಂದು ಕೆಲಸ ಮಾಡ್ತೀವಲ್ವ, ಅದು ನಾವು ನಮ್ಮ ದೇಹದ ಮುಖಾಂತರನೇ ಮಾಡಬೇಕು ಫಸ್ಟ್. ಕೆಲವೊಬ್ರು ಹೇಳ್ತಾರೆ ಆತ್ಮ ಬೇರೆ ದೇಹ ಬೇರೆ ಅಂತ ಹೇಳಿ. ಆತ್ಮ ಅಷ್ಟೇ ಶುದ್ಧವಾಗಿರಬೇಕು, ದೇಹ ಹೆಂಗಿದ್ರೇನು ಪರವಾಗಿಲ್ಲ, ನಾವು ದೇಹದಿಂದ ಏನು ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳಿ. ಒಳಗಡೆ ಮಾತ್ರ ನಾವು ಒಳ್ಳೆಯವರಾಗಿರಬೇಕು ಅಂತ ಅನ್ಕೊತಾರೆ. ನೋಡಿ, ನಮಗೊಂದು ಗೊತ್ತಿರಬೇಕು, ನಾವೇನು ಕೆಲಸ ಮಾಡ್ತೀವಲ್ವ ನಮ್ಮ ದೇಹದ ಮುಖಾಂತರ, ನಾವು ಏನೆಲ್ಲ ಕೆಲಸ ಮಾಡ್ತೀವಲ್ಲ ಅವೆಲ್ಲ ನಮ್ಮ ಆತ್ಮದ ಮೇಲೆ ಪರಿಣಾಮ ಬೀಳ್ತವೆ. ಆಗ ಏನಾಗುತ್ತೆ ಅಂದರೆ ನಮ್ಮಲ್ಲಿರೋ ಕೆಲವೊಂದು ಹುಟ್ಟುತ್ತಾನೆ ಇರೋ ಗುಣಗಳಿದ್ದಾವೆ. ಅವೇನೆಂದರೆ ಪ್ರೀತಿ, ಕರುಣೆ, ಇವೆಲ್ಲ ಕಡಿಮೆ ಆಗ್ತವೆ. ಆಗ ನಮ್ಮಲ್ಲಿ ಅಜ್ಞಾನ ಹೆಚ್ಚಾಗುತ್ತೆ, ನಮ್ಮಲ್ಲಿ ದುರಹಂಕಾರ ಹೆಚ್ಚಾಗುತ್ತೆ, ಆಮೇಲೆ ಕೋಪ, ಅದು ಇದು ಕ್ರೂರತೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಮೊದಲು ನಾವು ಮಾಡಬೇಕಾಗಿರೋದೇನೆಂದರೆ ಕರ್ಮಗಳು, ನಾವು ಮಾಡೋ ಕೆಲಸಗಳು ಶುದ್ಧವಾಗಿರಬೇಕು, ನಮ್ಮ ಆತ್ಮ ಶುದ್ಧವಾಗಿರಬೇಕು ಅಂದರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ, ಇವಾಗ ನೋಡಿ, ನಾವು ದೇಹಕ್ಕೆ ಹೇಗೆ ಆಹಾರ ಕೊಡ್ತೀವಲ್ವ ದಿನಾಲು, ದೇಹ ಶಕ್ತಿ ಬರಲಿ ಅಂತ ಹೇಳಿ, ಅದೇ ರೀತಿಯಲ್ಲಿ ನಮ್ಮ ಆತ್ಮಕ್ಕೂ ಕೂಡ ನಾವು ಆಹಾರ ಕೊಡಬೇಕಾಗುತ್ತೆ. ಅದು ಯಾವುದು ಅಂತಂದರೆ ನೋಡಿ, ದೇವರ ಬಗ್ಗೆ ಯೋಚನೆ ಮಾಡೋದು. ದೇವರ ಬಗ್ಗೆನೇ ಯಾಕೆ ಯೋಚನೆ ಮಾಡಬೇಕು ನಮ್ಮ ಆತ್ಮ ಶುದ್ಧವಾಗಿರಬೇಕು ಅಂದರೆ? ಯಾಕಂದರೆ ಆತ್ಮವನ್ನು ಸೃಷ್ಟಿ ಮಾಡಿರೋನೇ ದೇವರು. ನಮಗೆ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ಯಾರು ಅನ್ನೋದು ಗೊತ್ತಾಗಬೇಕು. ದೇವರು ಶಾಶ್ವತ, ಅವನು ಯಾವಾಗಲೂ ಇರ್ತಾನೆ. ಅಂಥ ದೇವರನ್ನೇ ನಾವು ನೆನೀತಾ ಇದ್ದರೆ ನಮ್ಮ ಆತ್ಮದಿಂದ ಅದು ದಿನೇ ದಿನೇ ಶುದ್ಧತೆ ಆಗ್ತಾ ಹೋಗುತ್ತೆ. ಆಗ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ನಾವು ಒಳ್ಳೆಯದನ್ನೇ ಕೇಳ್ತೀವಿ, ಒಳ್ಳೆಯದನ್ನೇ ಆಲೋಚನೆ ಮಾಡ್ತೀವಿ, ಯಾವಾಗಲೂ ಮತ್ತೊಬ್ಬರಿಗೆ ಒಳ್ಳೆಯದನ್ನೇ ಮಾಡೋಕ್ಕೆ ಬಯಸ್ತೀವಿ. ಯಾಕಂದರೆ ಅವಾಗ ನಮ್ಮ ಆತ್ಮ ತುಂಬ ಪರಿಶುದ್ಧತೆಯಲ್ಲಿ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ದೇಹಕ್ಕೆ ಹೇಗೆ ದಿನಾಲೂ ಆಹಾರ ಕೊಡ್ತೀವಲ್ವ, ಹಾಗೆ ನಮ್ಮ ಆತ್ಮಕ್ಕೂ ಕೂಡ ನಾವು ಏನಾದರೂ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಮಾಡೋದು, ದೇವರ ಬಗ್ಗೆ ಯೋಚನೆ ಮಾಡೋದು, ಮತ್ತು ದೇವರು ಯಾರು ಅನ್ನೋದನ್ನು ತಿಳ್ಕೊಳ್ಳೋದು. ದೇವ್ರ ಬಗ್ಗೆ ಬರೀ ಧ್ಯಾನ ಮಾಡಿದ್ರೆ ಸಾಲದು. ನಾವು ಧ್ಯಾನ ಮಾಡ್ತಿರೋದು ಅದು ಸರಿ ಇದೆಯಾ, ಹೌದು ನಾವು ಸರಿಯಾದದ್ದನ್ನೇ ನೆನೀತಾ ಇದ್ದೀವ, ಸರಿಯಾದದ್ದನ್ನೇ ನಾವು ಅರ್ಥ ಮಾಡ್ಕೊಂಡಿದ್ದೀವ, ನಾವು ದೇವರು ಅಂತ ಯಾವುದು ನಂಬಿರ್ತೀವಲ್ವ ಅದು ನಿಜವಾಗ್ಲೂ ಸರಿಯಾದ ಒಂದು ಜ್ಞಾನನ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು.